ಎಸ್, ಈ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇದರ ಮಧ್ಯೆ ಕಾಂಗ್ರೆಸ್ಗೆ ಅತೃಪ್ತರ ಮುನಿಸು ಜೊತೆಗೆ ಯಾರಿಗೆ ಯಾವ ಖಾತೆಯನ್ನ ಹಂಚಬೇಕು, ಈಗ ಸಚಿವರನ್ನೇನೋ ಪ್ರಮಾಣ ವಚನ ಸ್ವೀಕಾರ ಮಾಡಿಸಿದ್ದಾಯ್ತು, ಆದರೆ ಈಗ ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ತಲೆನೋವು ಶುರುವಾಗಿದೆಯಂತೆ. ಪ್ರಭಾವಿ ಖಾತೆಗಳನ್ನು ಬಿಟ್ಕೊಡೋದಕ್ಕೆ ಹಿರಿಯ ಸಚಿವರು ಹಿಂದೇಟು ಹಾಕ್ತಾ ಇದ್ದಾರೆ. ಸದ್ಯ 2-3 ಖಾತೆಗಳನ್ನು ಒಬ್ಬೊಬ್ಬರು ಪ್ರಭಾವಿ ಸಚಿವರುಗಳು ಹೊಂದಿದ್ದಾರೆ. ಪ್ರಮುಖ ಖಾತೆಗಳನ್ನು ಉಳಿಸ್ಕೊಂಡು ಹೆಚ್ಚುವರಿ ಖಾತೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ತುಂಬ ಮೆಜೆಸ್ಟಿಯಾಗಿ ಯಾವುದು ಕಾಣುತ್ತೆ ಆ ಖಾತೆಯನ್ನು ತಮಗೆ ಉಳಿಸ್ಕೊಂಡು ಬೇರೆ ಖಾತೆಗಳನ್ನು, ಬೇಡದೇ ಇರುವಂತಹ ಖಾತೆಗಳನ್ನು ಇದೀಗ ಬಿಟ್ಟುಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದರೆ ಈಗ ಹೊಸದಾಗಿ ಪ್ರಮಾಣ ವಚನ ತೆಗೆದುಕೊಂಡಿರುವಂಥ ಸಚಿವರು ಇಲ್ಲ ನಮಗೆ ಪ್ರಮುಖ ಖಾತೆನೇ ಬೇಕು ಅಂತ ಅವರು ಕೂಡ ಪಟ್ಟು ಹಿಡಿದಿದ್ದಾರಂತೆ. ಸೊ ಪ್ರಮುಖವಾಗಿ ಇಲ್ಲಿ ಪರಮೇಶ್ವರ್ ಬಳಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಇದೆ. ಸೊ ಆ ಒಂದು ಖಾತೆ ಇದೆ. ಗೃಹ ಮತ್ತು ಯುವಜನ ಸೇವೆ ಹಾಗೆ ಕ್ರೀಡಾ ಇಲಾಖೆ ಖಾತೆ ಇದೆ. ಗೃಹ ಮತ್ತು ಬೆಂಗಳೂರು ನಗರಾಭಿವೃದ್ಧಿಯನ್ನು ಉಳಿಸ್ಕೊಂಡು ಉಳಿದ 2 ಖಾತೆಯನ್ನು ಬಿಟ್ಕೊಡೋದಕ್ಕೆ ಪರಮೇಶ್ವರ್ ನಿರ್ಧಾರ ಮಾಡಿದ್ದಾರಂತೆ. ಇನ್ನು ಡಿ ಕೆ ಶಿವಕುಮಾರ್ ಬಳಿ ಜಲಸಂಪನ್ಮೂಲ ಖಾತೆ ಇದೆ, ಹಾಗೆ ವೈದ್ಯಕೀಯ ಶಿಕ್ಷಣ ಖಾತೆ ಇದೆ. ಸೊ ಇಲ್ಲಿ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಅವರೇ ಉಳಿಸ್ಕೊಳ್ತಾರಾ ಗೊತ್ತಿಲ್ಲ. ಜಲಸಂಪನ್ಮೂಲ ಖಾತೆ ಬೇಕು ಅಂತ ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದಂಥ ಎಂ ಬಿ ಪಾಟೀಲ್ ಪಟ್ಟನ್ನು ಹಿಡಿದಿದ್ದಾರಂತೆ, ಅದರ ಮೇಲೆ ಕಣ್ಣಿಟ್ಟಿದ್ದಾರಂತೆ. ಸೊ ಇನ್ನು ಕೃಷ್ಣ ಬೈರೇಗೌಡ ಬಳಿ ಇರುವಂತಹ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೆ ಕಾನೂನು ಸಂಸದೀಯ ಖಾತೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನು ಬಿಟ್ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಸೊ ಇದು ಜಟಾಪಟಿ ನಡೆಯುತ್ತೆ. ಈಗಾಗಲೇ 6 ತಿಂಗಳಿಂದ ತಮ್ಮ ಸ್ಥಾನದಲ್ಲಿ ತಮ್ಮ ಸಚಿವ ಸ್ಥಾನವನ್ನು, ಸಚಿವ ಖಾತೆಯನ್ನು ನಿಭಾಯಿಸಿಕೊಂಡು ಬರ್ತಾ ಇರೋರು ಏಕದಮ್ ಬಿಟ್ಕೊಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಏನು UT ಖಾದರ್ ಮತ್ತು ಜಮೀರ್ ಬಳಿ ಇರುವಂಥ ಹೆಚ್ಚುವರಿ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ ಇವತ್ತು ಇಲ್ಲ ನಾಳೆ ಒಳಗಡೆ. ಯಾಕೆಂದರೆ ಈಗಾಗಲೇ ಉಸ್ತುವಾರಿ ಬಂದಿದ್ದಾರೆ. ನಾಳೆಯ ಒಳಗೆ ಖಾತೆ ಹಂಚಿಕೆ ಅಂತಿಮ ಆಗುವಂಥ ಸಾಧ್ಯತೆ ಕೂಡ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಪವನ್, ಸಚಿವ ಸಂಪುಟ ವಿಸ್ತರಣೆ ಆಯಿತು, ಪ್ರಮಾಣ ವಚನ ಆಯಿತು, ಆದರೆ ಈಗ ಬಂದಿರುವಂಥ ಮತ್ತೊಂದು ತಲೆನೋವು ಅಂತಂದರೆ ಯಾರಿಗೆ ಯಾವ ಖಾತೆಗಳನ್ನು ಕೊಡಬೇಕು. ಸೊ ಇಲ್ಲಿ ಸೀನಿಯರ್ಸು ಜೂನಿಯರ್ಸು ಜಟಾಪಟಿ ನಡೀತಾ ಇದೆ. ಸೊ ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ರಾಜ್ಯ ನಾಯಕರಾಗಲಿ? ಗುರುಪ್ರಸಾದ್, ಖಾತೆ ಹಂಚಿಕೆ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ನೂತನ ಸಚಿವರಿಗೆ ಯಾವ ಖಾತೆಗಳನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ. ಆದ್ರೆ ಪ್ರಬಲ ಖಾತೆಗಳನ್ನ ಹೊಂದಿರುವಂತ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಖಾತೆಗಳನ್ನು ಬಿಟ್ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. ಅಂದ್ರೆ ಈಗ ಗೃಹ ಇಲಾಖೆ ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಳು ಪರಮೇಶ್ವರ್ ಅವರ ಹತ್ರ ಇದೆ. ಯೋಜನಾ ಮತ್ತೆ ಕ್ರೀಡೆ ಇದೆ. ಈಗ ಚಿಕ್ಕ ಖಾತೆಗಳನ್ನ ಸುಲಭವಾಗಿ ಬಿಟ್ಕೋಬಹುದು. ಈಗ ಯೋಜನಾ ಮತ್ತೆ ಕ್ರೀಡೆಯನ್ನ ಬಿಟ್ಕೊಡುವಂತ ಸಾಧ್ಯತೆಗಳಿದೆ. ಆದ್ರೆ ಗೃಹ ಖಾತೆಯನ್ನು ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗೃಹ ಖಾತೆಯನ್ನ ಈಗ ಆಲ್ರೆಡಿ ಅವ್ರು 6 ತಿಂಗಳಿಂದ ಅದನ್ನ ನಿಭಾಯಿಸ್ತಾ ಬಂದಿದ್ದಾರೆ. ಹೀಗಾಗಿ ಗೃಹ ಖಾತೆಯನ್ನ ಬಿಟ್ಕೊಡ್ತಾರ ಅನ್ನುವಂಥದ್ದು. ಒಂದ್ ಕಡೆ ಎಂ ಬಿ ಪಾಟೀಲ್ಗೆ ಗೃಹ ಖಾತೆಯನ್ನ ಕೊಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ ಅವರು ತಮ್ಮ ಹಳೆ ಖಾತೆ ಜಲಸಂಪನ್ಮೂಲ ಇಲಾಖೆಯನ್ನೇ ಕೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಬಳಿ ಇರುವಂತ ಖಾತೆಯನ್ನು ಕೇಳ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಇವತ್ತು ವೇಣುಗೋಪಾಲ್ ಅವರು ಎಲ್ಲಾ ಮುಖಂಡರ ಜೊತೆ ಚರ್ಚೆಯನ್ನ ನಡೆಸುವಂತ ಸಾಧ್ಯತೆಗಳಿದೆ. ಮತ್ತೆ ಖಾತೆಗಳನ್ನ ಯಾರ್ಯಾರು ಕೊಡಬೇಕು ಅನ್ನೋ ಇವತ್ತು ಅಥವಾ ನಾಳೆ ಅಂತಿಮವಾಗಿ ನಿರ್ಧಾರ ಆಗುವಂತ ಸಾಧ್ಯತೆಗಳಿದೆ ಗುರುಪ್ರಸಾದ್. ಓಕೆ ಪವನ್, ಈಗ ಪ್ರಭಾವಿ ಖಾತೆಗಳು ಅಂದ ತಕ್ಷಣ ಕಣ್ಮುಂದೆ ಬರುವಂಥದ್ದು ತುಂಬ ದೊಡ್ಡ ದೊಡ್ಡ ಖಾತೆಗಳಾಗಿರ್ಬೋದು ಅಥವಾ ರಾಯಲ್ಟಿ ಇನ್ಕಮ್ ಹೆಚ್ಚಿಗೆ ಸರ್ಕಾರಕ್ಕೆ ಬರುವಂಥ ಖಾತೆಗಳಾಗಿರ್ಬೋದು. ಸೊ ಈಗ ಹೈಕಮಾಂಡ್ ಆಗಲಿ ಅಥವಾ ರಾಜ್ಯ ನಾಯಕರಾಗಲಿ ಅದನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡ್ತಾರೆ ಅಥವಾ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ? ದೊಡ್ಡ ಖಾತೆಗಳನ್ನ, ಪ್ರಭಾವಿ ಖಾತೆಗಳನ್ನ ಪ್ರಭಾವಿ ಸಚಿವರಿಗೆ, ಸೀನಿಯರ್ ಇದ್ದಂತವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಸರ್ಕಾರ ರಚನೆಯಾಗಿ 6 ತಿಂಗಳು ಕಳೆದಿದೆ. ಈಗ ಆಲ್ರೆಡಿ ಆ ಖಾತೆಗಳ ಮೇಲೆ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಆ ಸಚಿವರು. ಹೀಗಾಗಿ ಆ ಖಾತೆಗಳನ್ನ ಬಿಟ್ಕೊಡೋದು ಬಹುತೇಕ ಡೌಟ್ ಇದೆ. ಕೆಲವೊಂದಿಷ್ಟು ಹೆಚ್ಚುವರಿ ಖಾತೆಗಳೇನಿದೆ, ಈ ಯೋಜನಾ ಮತ್ತೆ ಕ್ರೀಡೆ ಇರಬಹುದು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಕೃಷ್ಣ ಬೈರೇಗೌಡರ ಹತ್ರ ಇದೆ. ಸೊ ಆ ಖಾತೆಗಳನ್ನ ಬಿಟ್ಕೊಡುವಂತ ಸಾಧ್ಯತೆಗಳಿದೆ. ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತ ಸಚಿವರಿಗೆ ಈಗ ಸದ್ಯ ಖಾತೆ ಹಂಚಿಕೆ ಯಾವ್ದು ಮಾಡ್ಬೇಕು ಅಂದ್ರೆ ಎಂ ಬಿ ಪಾಟೀಲ್ ಅವ್ರನ್ನ ಬಿಟ್ಟು ಉಳಿದವ್ರಿಗೆಲ್ಲ ಈ ಚಿಕ್ಕ ಪುಟ್ಟ ಖಾತೆಗಳನ್ನು ಕೊಟ್ಟೆ ಸಮಾಧಾನ ಮಾಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಎಂ ಬಿ ಪಾಟೀಲ್ ಅವರು ಸೀನಿಯರ್ ಲೀಡರ್ ಆಗಿರೋದ್ರಿಂದ ಮತ್ತೆ ಹಿರಿಯ ಸಚಿವರಾಗಿರೋದ್ರಿಂದ ಅವರಿಗೆ ಪ್ರಬಲ ಖಾತೆಯನ್ನ ವಹಿಸಿಕೊಡುವಂತ ಸಾಧ್ಯತೆಗಳಿದೆ. ಗೃಹ ಅಥವಾ ಜಲಸಂಪನ್ಮೂಲ 2ರಲ್ಲಿ ಒಂದು ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪವನ್ ಮಾಹಿತಿಗೆ.